ಸಾಮಾಜಿಕ ಹೋರಾಟಗಾರರು ಮತ್ತು ಪ್ರಗತಿಪರ ಚಿಂತಕರು ಆಗಿರುವಂತಹ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅವರು ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆನೆದು ಬರೆದಿರುವಂತಹ ಸಾಲುಗಳನ್ನು ನಿಮ್ಮೊಂದಿಗೆ ವಾಚಿಸುತ್ತಿದ್ದೇನೆ. ಕತ್ತಲಿನ ಗರ್ಭವು ಹೆಪ್ಪಿಟ್ಟು ಹಡೆದ ಬೆಳಕಿನ ಬೀಜವೇ, ಅಕ್ಷರವು ಮುಟ್ಟದ ಮಹಾರಿನ ಜೀವ ಪ್ರೀತಿಯ ನದಿಯೇ, ಅಕ್ಷರವ ನೀನು ಮುಟ್ಟಿ ನಿನ್ನನ್ನು ಅಕ್ಷರ ಮುಟ್ಟಿ, ಗೌರಿ ಶಂಕರ ಗಿರಿಶೃಂಗವ ಸಿಂಗರಿಸಿದ ಭುವಿಯ ಭಾಗ್ಯದ ಚಂದ್ರಮನೆ, ಬಿಗಿದ ಸರಳುಗಳು ಕತ್ತರಿಸಿ ಬಿದ್ದವು ನಿನ್ನ ಅಕ್ಕರದ ಕರುಣೆಗೆ. ಈ ಸಾಲುಗಳನ್ನು ಕುರಿತಂತೆ ಈ ರೂಪಕಗಳನ್ನು ಅನುಸಂಧಾನಿಸಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿರುವ ಅನುದಿನದ ಕಾವ್ಯ ಅಂಕಣದಲ್ಲಿ ವಿಮರ್ಶಕರಾದ HS ಸತ್ಯನಾರಾಯಣ ಅವರು ಹೀಗೆ ವಿಶ್ಲೇಷಿಸುತ್ತಾರೆ. ಬಾಬಾ ಸಾಹೇಬರ ಬದುಕನ್ನು, ಏರಿದ ಎತ್ತರವನ್ನು ಬಲ್ಲವರಿಗೆ ಮತ್ತೆ ಅವರ ಪರಿಚಯ ಮಾಡಿಕೊಡುವ ಅಗತ್ಯವಿಲ್ಲ. ಆದರೆ ಅವರ ಬದುಕು ಮತ್ತು ಸಾಧನೆಗಳು ಭಾರತದ ಅಲಕ್ಷಿತ ಸಮುದಾಯಕ್ಕೆ ಒದಗಿಸಿದ ಸ್ಥೈರ್ಯವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಮತ್ತು ಮುಂದಿನ ತಲೆಮಾರಿಗೆ ದಾಟಿಸುವ ಕಾರ್ಯ ಮಾತ್ರ ಸದಾ ಚಾಲ್ತಿಯಲ್ಲಿರಲೇಬೇಕು. ಹಾಗಾಗಿ ಕವಿ ವಡ್ಡಗೆರೆ ನಾಗರಾಜಯ್ಯನವರು ಬರೆದಿರುವ ಈ ನುಡಿಗೌರವ ನಮ್ಮ ಗಮನವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಬಾಬಾ ಸಾಹೇಬರು ಅಕ್ಷರವನ್ನು ಮುಟ್ಟಿದ್ದು ಮತ್ತು ಅಕ್ಷರ ಅವರನ್ನು ಮುಟ್ಟಿದ ಪ್ರತಿಫಲನ ಮಾತ್ರ ಅಗಾಧವಾದುದು. ಇಲ್ಲಿ ಮುಟ್ಟಿದ ಎಂಬ ಪದಕ್ಕಿರುವ ದನಿ ಮತ್ತು ಒತ್ತು ವಿಶೇಷ ಅರ್ಥಗಳನ್ನು ಸ್ಫುರಿಸುತ್ತದೆ ಮಾತ್ರವಲ್ಲ, ತನ್ನಂತಿರುವ ಮತ್ತೊಂದು ಜೀವವನ್ನು ಮುಟ್ಟಲು ಹೇಸುವ ಕ್ರೌರ್ಯವನ್ನು ತಣ್ಣಗೆ ನೆನಪಿಸಿ ಮುಖಕ್ಕೆ ಉಗುಳಿದಂತಿದೆ. ಅಕ್ಷರವೆಂಬುದೇ ನಿಜವಾದ ಬಿಡುಗಡೆ ಎಂಬುದನ್ನು, ಅದು ಎಲ್ಲರ ಹಕ್ಕೆಂಬುದನ್ನು ದೃಢವಾಗಿ ಪ್ರತಿಪಾದಿಸಿದ BR ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲರ ನಮನ.